Hi everyone, HSRT ರಿಕ್ರೂಟ್ಮೆಂಟ್, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್, ನ್ಯೂಸ್ ಜನರಲ್ ರೂಲ್ಸ್ ಏನು ಅಪ್ಡೇಟ್, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಹಳೆ ನಿಮಗೆ ಈ ಹಿಂದೆ ಸಿಲಿಂಡರ್ ರೂಲ್ಸ್ ಒಂದು ನೋಟಿಫಿಕೇಶನ್ ವೈರಲ್ ಕೂಡ ಆಗ್ತಾ ಇದೆ. ಇದನ್ನ ನೋಡ್ಕೊಂಡು ಕೂಡ ಎಲ್ಲ ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ, ಹೊಸದಾಗಿ ಚೇಂಜಸ್ ಕೂಡ ಮಾಡ್ತಾರೆ ಅಂತ. ಬಟ್ ಈಗ ನಿಮ್ಗೆ ಗೊತ್ತಿರೋ ಹಾಗೆ CSSLಗೆ ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು ಹೋಗಿದ್ರು. ನಂತರ ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಇಲ್ಲ TET PG ಕಡ್ಡಾಯ ಇಲ್ಲ, ಇನ್ನು ಕೂಡ ಯಾವುದೇ ರೀತಿ ಸರ್ಕಾರದಿಂದ ಮಾಹಿತಿ ಬಂದಿಲ್ಲ ಅಂತ ಕೂಡ ಹೇಳಿದ್ರು. ಬಟ್ ಇಲ್ಲಿ ಬಂದ್ಬಿಟ್ಟು ರಾಜ್ಯ ಪತ್ರ ವೈರಲ್ ಕೂಡ ಆಗ್ತಾ ಇದೆ. ಇಲ್ಲಿ ನಿಮಗೆ ನೋಡಬಹುದು ಸಂಪೂರ್ಣವಾಗಿ ಇಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ವಿದ್ಯಾರ್ಥಿ ಎಲಿಜಿಬಿಲಿಟಿ ಬಂದ್ಬಿಟ್ಟು ಡಿಗ್ರಿಯಿಂದ ಸ್ನಾತಕೋತ್ತರ ಪದವಿಗೆ ಪರಿಷ್ಕರಿಸುವ ಬಗ್ಗೆ ಅಂತ ಕೂಡ ಮಾಡಿದ್ದಾರೆ. ಅಂಡ್ ಯಾರು ಬಡ್ತಿ ಮೂಲಕ ನೇಮಕಾತಿಗೆ ನಿಗದಿತ ವಿದ್ಯಾರ್ಥಿ ಇಲ್ಲದಿರೋ ಕಾರಣ ಅವರಿಗೆ ಸ್ನಾತಕೋತ್ತರ ಪದವಿ ಪಡೆಯೋದಕ್ಕೆ ಸೂಕ್ತ ವರ್ಷಗಳ ಕಾಲಾವಕಾಶ ನೀಡೋ ಕುರಿತು, ಮತ್ತೆ NEP ಬಂದಿರೋ ಕಾರಣ 5+3+3+4 ಶಿಕ್ಷಣಗಳ ಅಂತ ಅನುಸಾರ 9, 10, 11, 12ನೇ ತರಗತಿನ ಒಂದು ಹಂತದಡಿ ಬರುವವರಿಂದ ಈ ಹಂತಗಳನ್ನ ಅವಶ್ಯ ವಿದ್ಯಾರ್ಥಿ ಒಳ್ಳೆ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳದಿರುವುದನ್ನು ಗಮನ ಹಿಡಿದುಕೊಂಡು ವಿದ್ಯಾರ್ಥಿ ಶಿಫಾರಸು ಕೂಡ ಮಾಡಬಹುದು. ಅಂದ್ರೆ 9, 10, 11, 12ನ ನಿಮಗೆ PG ಮಾನಿಟರ್ ಮಾಡಿಕೊಂಡು, ಬಿಕಾಸ್ ಅದು ಬಂದ್ಬಿಟ್ಟು ಶಿಕ್ಷಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಕಾರಣ ಈ ಹಂತದಲ್ಲಿ ಬಂದ್ಬಿಟ್ಟು ನಾವು ಶಿಕ್ಷಕರ ನೇಮಕಾತಿಯನ್ನ ನಾವು ಗಮನದಲ್ಲಿಟ್ಟುಕೊಂಡು ನಾವು ಮಾಡ್ತೀವಿ. ಇದಕ್ಕೊಂದು ವಿದ್ಯಾರ್ಥಿ ಶಿಫಾರಸು ಕೂಡ ಮಾಡ್ತೀವಿ ಅಂತ ಕೂಡ ಮಾಹಿತಿ ಬಂದಿದ್ದು. ಮತ್ತೆ ಇಲ್ಲಿ ಶಿಕ್ಷಕರ ವೃಂದದಲ್ಲಿ ಬೇರೆ ಬೇರೆ ಹೆಸರು ಕೂಡ ಇದೆ, GPS STR HSTR ಆ ರೀತಿ. ಅದಕ್ಕಾಗಿ ಏಕರೂಪದಲ್ಲಿ ನಿಮಗೆ ಹೆಸರು ತರುವುದಕ್ಕೆ ಸಲಹೆ ಕೂಡ ಮಾಡಿದ್ದಾರೆ. ಅಂಡ್ ನಿಮಗೆ ಶೈಕ್ಷಣಿಕ ಸುಧಾರಣೆಯಲ್ಲಿ ವಿವಿಧ ರಾಜ್ಯಗಳ ನವೋದಯ ಶಾಲೆಗಳು, ಕೇಂದ್ರೀಯ ಯೂನಿವರ್ಸಿಟಿಗಳು ನೇಮಕಾತಿ ನಿಯಮಗಳನ್ನು ಪಡೆದು ಪರಿಶೀಲಿಸಿ ಹಾಲಿ ಇರುವ ರಾಜ್ಯದ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸುಧಾರಣೆ ತರುವುದರ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅಂಡ್ ಇಲ್ಲಿ ಮೈನ್ ಥಿಂಗ್, ನೇಮಕಾತಿಗೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಎಲಿಜಿಬಿಲಿಟಿ ಪದವಿ 50%, ಸ್ನಾತಕೋತ್ತರ ಪದವಿ ಕೂಡ 50%, BA BEd ಕೂಡ 50%, ಕನಿಷ್ಠ ಅಂಕಗಳನ್ನು ನಿಗದಿಪಡಿಸುವ ಕುರಿತು CA ಅಂಡರ್ ರೂಲ್ಸ್ ಹಿಂದೆ ಹಾಕಿರೋದು ನೋಟಿಫಿಕೇಶನ್ ವೈರಲ್ ಕೂಡ ಆಗ್ತಿದೆ. ಬಟ್ ಇದು ನೋಟಿಫಿಕೇಶನ್ ಹಳೇದಾಗಿರುತ್ತೆ. ಬಟ್ ಸರ್ಕಾರ ಹೊಸದಾಗಿ ಯಾವುದೇ ರೀತಿ ತಿದ್ದುಪಡಿ ಕೂಡ ಬಂದಿಲ್ಲ. ಅಫಿಷಿಯಲ್ ಆಗಿ ಸರ್ಕಾರ ಕೂಡ ಘೋಷಣೆ ಕೂಡ ಮಾಡಿಲ್ಲ. ನಿಮಗೆ ಇನ್ನೇನು ನೋಟಿಫಿಕೇಶನ್ ಆಗೋದಾದ್ರೆ ನಿಮಗೆ ಎಲ್ಲಾ ಮಾಹಿತಿಯನ್ನ ಕೊಡ್ಲೇಬೇಕಾಗುತ್ತೆ. ಬಟ್ CSE ಸೆಲ್ಗೆ ಸಾಕಷ್ಟು ಶಿಕ್ಷಕರ ಆಕಾಂಕ್ಷಿಗಳು ಹೋಗಿದ್ದಾಗ ಅಲ್ಲಿ ಅವರು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲ ಇದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಇದು ಸಾಧ್ಯತೆ ಇದೆ ಅಷ್ಟೇ. ಇದು ಶಿಫಾರಸ್ಸು ಆಗಿರುತ್ತೆ, ಆಯ್ತಾ. ಇದನ್ನ ಶಿಫಾರಸ್ಸನ್ನ ಕೊಟ್ಟಿರ್ತಾರೆ ಶಿಕ್ಷಕ ಇವರು. ಶಿಫಾರಸ್ಸು ಸರ್ಕಾರ ಅನುಮೋದನೆ ಮಾಡುತ್ತಾ ಇಲ್ವಾ ಅಂತೇಳಿ ನೋಡ್ಬೇಕಾಗತ್ತೆ. ಶೈಕ್ಷಣಿಕ ಸುಧಾರಣೆ ನಿಟ್ಟಿನಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರಾ ಇಲ್ವಾ, ಅದು ಮೇನ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಒಂದು CSE ಸೆಲ್ಗೆ ಹೋಗಿದ್ದಾರೆ, ಅವರು ಹೇಳಿದ್ದಾರೆ, ಆಯ್ತಾ. ಅವ್ರಿಗೆ ಏನ್ ಮಾಹಿತಿ ಇರ್ತಾನೆ ಹೇಳಿರ್ತಾರೆ. ಬಟ್ ಇಲ್ಲಿ ಮೈನ್ ಶಿಕ್ಷಣ ಸಚಿವರು ಏನು ಅಂದ್ರೆ, ಗುಣಮಟ್ಟದ ಶಿಕ್ಷಣ ಅಂದ್ರೆ ಸಾಕಷ್ಟು ಶಿಕ್ಷಣ ವ್ಯವಸ್ಥೆ ಕಡಿಮೆ ಆಗಿದೆ, ಗುಣಮಟ್ಟದ ಶಿಕ್ಷಣ ಕೊಟ್ರೆ, ಕ್ವಾಲಿಟಿ ಎಜುಕೇಶನ್ ಕೊಟ್ರೆ ಇಂಪಾರ್ಟೆಂಟ್. ಬಿಕಾಸ್ ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಕಾಂಪಿಟೇಟಿವ್ ಕೂಡ ಮಾಡ್ತಿರೋ ಕಾರಣ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ತುಂಬಾ ಇದರಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೇಳಿ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳ್ತಾರೆ. ಆ ಹಿನ್ನೆಲೆ ನೋಡಿದ್ರೆ ಸಾಧ್ಯತೆಗಳು ಕೂಡ ಇದಾವೆ. ಬಟ್ ಅಷ್ಟು ಸುಲಭವಾಗಿ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಈ ರೀತಿ ಏಕಾಏಕಿ ನಿಯಮಗಳನ್ನ ತಂದ್ರೆ ಸಮಸ್ಯೆ ಕೂಡ ಆಗ್ಬೋದು. ನೋಡೋಣ, ಅದನ್ನ ಪರಿಷ್ಕರಣೆ ಕೂಡ ಮಾಡ್ತಾರೆ ಅನ್ನೋ ಅಂತ ಒಂದು ಸಲಹೆ ಕೂಡ ಬಂದಿದೆ. ಬಟ್ ಡಿಸಿಷನ್ ನ ಶಿಕ್ಷಣ ಸಚಿವರು ಕೂಡ ತೆಗೆದುಕೊಳ್ಳಬೇಕಾಗುತ್ತೆ. ಅದ್ರ ಬಗ್ಗೆ ಶಿಕ್ಷಣ ಸಚಿವರು ಮಾಹಿತಿಯನ್ನು ಕೊಡ್ತಾರೆ. ಸದ್ಯದ ಮಾಹಿತಿ ಪ್ರಕಾರ CSE ಸೆಲ್ಗೆ ಹೋಗಿರೋ ಆಕಾಂಕ್ಷಿಗಳಿಗೆ ಇಲ್ಲ HSRT ಮತ್ತೆ PG ಕಡ್ಡಾಯ, HSTR ಗೆ ನಿಮಗೆ PG ಮತ್ತೆ TT ಕಡ್ಡಾಯ ಅನ್ನೋದು ಯಾವುದೇ ರೀತಿ ಇನ್ನು ಕೂಡ ನಾವು ಇಂಪ್ಲಿಮೆಂಟ್ ಕೂಡ ಮಾಡಿಲ್ಲ. ಇನ್ನು ಕೂಡ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಇದು ವೈರಲ್ ಕೂಡ ಆಗ್ತದೆ. ಇದು ಬಂದ್ಬಿಟ್ಟು ಹಳೆಯದು. ನಿಮಗೆ ಅನಿಸುತ್ತೆ ಈ ರೀತಿ ಮಾಡ್ಬೇಕಾ ಇಲ್ವಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.